ಇವತ್ತು ನಾನು ಈ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇದೇನಂದ್ರೆ ಇದೊಂದು ಡಿಯೋ ರೋಲ್ ಆನ್. ಇದು TNW ದ ನ್ಯಾಚುರಲ್ ವಾಶ್ ಅವರದು ಅಂಡರ್ ಆರ್ಮ್ ರೋಲ್ ಆನ್ ಫಾರ್ ವುಮೆನ್ ವಿತ್ ಕುಕುಂಬರ್ ಅಂಡ್ ಆಲೋವೆರಾ ಎಕ್ಸ್ಟ್ರಾಕ್ಟ್. ದಿಸ್ ಇಸ್ ಆಲ್ಕೋಹಾಲ್ ಫ್ರೀ. ಸೊ ಇದನ್ನು ಪರ್ಚೇಸ್ ಮಾಡ್ಲಿಕ್ಕೆ ನನ್ನ ಮೇನ್ ರೀಸನ್ ಏನಂದ್ರೆ ಕೆಲವು ಇನ್ಫ್ಲೂಯೆನ್ಸರ್ಸ್ ಇದನ್ನ ತುಂಬಾ ಇದ್ರ ಬಗ್ಗೆ ಮಾತಾಡ್ತಿದ್ರು, ಹಾಗೂ ಇದು ಆಲ್ಕೋಹಾಲ್ ಫ್ರೀ ಆಗಿರೋ ಕಾರಣ, ಇದು ನ್ಯಾಚುರಲ್ ಪ್ರಾಡಕ್ಟ್ಸ್ ಇದ್ದು ಫ್ರೇಗ್ರೆನ್ಸ್ ಆಗಿರೋ ಕಾರಣ ನಾನು ಇದನ್ನ ಆಫ್ ಮಾಡಿದೀನಿ. ಇದು 50 ml ಆಫ್ ಪ್ರಾಡಕ್ಟ್ ಬರುತ್ತೆ. ನಿಮ್ಗೆ 260 ರುಪೀಸಿಗೆ ಸಿಗುತ್ತೆ. ಡಿಸ್ಕೌಂಟ್ ಆಗ್ಬಿಟ್ಟು ಐ ಥಿಂಕ್ 200 ರುಪೀಸಿಗೆಲ್ಲ ನೈಕಾದಲ್ಲಿ, ಅಮೆಝಾನ್ ಅಲ್ಲಿ ಎರಡೂ ಕಡೆ ನಿಮ್ಗೆ ಸಿಗುತ್ತೆ. ಆಕ್ಚುಲಿ ಇದ್ರ ಫ್ರೇಗ್ರೆನ್ಸ್ ಬಗ್ಗೆ ಹೇಳ್ಬೇಕಿದ್ರೆ ತುಂಬಾ ಮೈಲ್ಡ್ ಫ್ರೇಗ್ರೆನ್ಸ್, ಅಷ್ಟೊಂದು ಓವರ್ ಪವರಿಂಗ್ ಆಗಿಲ್ಲ. ಅಂದ್ರೆ ನಾವು 4 ಜನರ ಮಧ್ಯೆ ಇದ್ರೆ ನಾವು ಇದ್ರ ಹಾಗೆ ಸ್ಮೆಲ್ ನಮ್ಮಿಂದ ಬರಲ್ಲ. ಫ್ರೇಗ್ರೆನ್ಸ್ ಇದ್ರದ್ದು ಅಷ್ಟು ಹೊರಗೆ ಬರಲ್ಲ. ಬಟ್ ಇದು ನಾವು ಬ್ಯಾಡ್ ಸ್ಮೆಲ್ ಆಗದಿರೋ ಹಾಗೆ ನೋಡ್ಕೊಳ್ಳುತ್ತೆ. ಅಂದ್ರೆ ನಮ್ಮ ಅಂಡರ್ ಆರ್ಮ್ಸ್ ಇಂದ ಕೆಲವೊಮ್ಮೆ ಸ್ವೆಟ್ ಆಗಿ ಬೆವರಿದ್ದು ಸ್ಮೆಲ್ ಒಂಥರ ಬರುತ್ತಲ್ವಾ, ಅದನ್ನು ಇದು ಪ್ರಿವೆಂಟ್ ಮಾಡುತ್ತೆ. ಇದ್ರಲ್ಲಿ ಕೊಟ್ಟಿದ್ದಾರೆ ದಿಸ್ ಇಸ್ ಆಲ್ಕೋಹಾಲ್ ಫ್ರೀ. ನಾನು ಹೇಳಿದ್ದೀನಿ ಲಾಂಗ್ ಲಾಸ್ಟಿಂಗ್ ಫ್ರೆಶ್ನೆಸ್. ಹೌದು, ನಾನು ಹೇಳ್ಬೇಕಿದ್ರೆ ಇದ್ರ ಫ್ರೇಗ್ರೆನ್ಸ್ ಇದೆಯಲ್ಲ ತುಂಬಾ ಫ್ರೆಶ್ ಆಗಿದೆ. ತುಂಬಾ ಏನ್ ಹೇಳ್ತಾರೆ, ಪ್ಲಾಂಟ್ಸ್ ತರ, ಫ್ಲೋರಲ್ ಅಂತ ಹೇಳಲ್ಲ ನಾನು, ಒಂಥರ ವಿಂಡಿ ಫ್ರೇಗ್ರೆನ್ಸ್ ಹೇಳ್ತಾರೆ ನೋಡಿ, ಅರ್ದಿ ಟೋನ್ಸ್ ಇರೋ ಫ್ರೇಗ್ರೆನ್ಸ್ ಆ ತರ ಇದೆ. ಅಂಡ್ ತುಂಬಾ ಲಾಂಗ್ ಲಾಸ್ಟಿಂಗ್ ಅಂತ ಹೇಳಲ್ಲ, ಏನು ವೈಟ್ ಎಲ್ಲ ಏನು ಬಿಡಲ್ಲ ನೋಡಿ, ನೀರಿನ ತರ ಇದೆ, ಬೇಗ ಅಬ್ಸಾರ್ಬ್ ಆಗುತ್ತೆ. ನಿಮ್ಮ ಅಂಡರ್ ಆರ್ಮ್ಸ್ ಶೇವ್ ಮಾಡಿದ್ರು ನೀವು, ಇಲ್ಲ ವ್ಯಾಕ್ಸ್ ಮಾಡಿದ್ರು, ಅದ್ರ ಮೇಲೆ ಇದನ್ನ ಹಚ್ಚೋದ್ರಿಂದ ಇರಿಟೇಟ್ ಮಾಡಲ್ಲ. ಬಟ್ ಇದ್ರಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಟು ಪ್ರಿವೆಂಟ್ ಡಾರ್ಕ್ನೆಸ್. ಅದ್ರ ಬಗ್ಗೆ ನಾನು ನೋಟಿಸ್ ಮಾಡಿದ್ದೀನಿ. ಅಂಡರ್ ಆರ್ಮ್ ಡಾರ್ಕ್ನೆಸ್ ಇದು ಪ್ರಿವೆಂಟ್ ಮಾಡಲ್ಲ. ಐ ಡೋಂಟ್ ನೋ, ಕಡಿಮೆ ಮಾಡಲ್ಲ, ಬಟ್ ಪ್ರಿವೆಂಟ್ ಮಾಡುತ್ತಾ ಇಲ್ವಾ ಅದು ಹೇಳಲಿಕ್ಕೆ ಆಗಲ್ಲ ಅಂತ ನಿಮ್ಗೂ ಗೊತ್ತು. ಯಾಕಂದ್ರೆ ನಮ್ಮ ಅಂಡರ್ ಆರ್ಮ್ಸ್ ನ್ಯಾಚುರಲಿ ಡಾರ್ಕ್ ಇರುತ್ತೆ, ಕೆಲವರದ್ದು ಇರಲ್ಲ, ಕೆಲವರದ್ದು ಬೆವರು ಬಂದು ಇಲ್ಲ ಬೇರೆ ಏನಾದ್ರು ಫ್ಯಾಕ್ಟರ್ಸ್ ಇಂದ ಡಾರ್ಕ್ ಆಗುತ್ತೆ. ಬಟ್ ನಾನು ಇದನ್ನ ಹಚ್ಚಿದ ನಂತರ ನನ್ನ ಅಂಡರ್ ಆರ್ಮ್ಸ್ ಡಾರ್ಕ್ ಆಗಿಲ್ಲ. ಬಟ್ ಇದು ಡಾರ್ಕ್ನೆಸ್ ಪ್ರಿವೆಂಟ್ ಮಾಡುತ್ತಂತ ನನಗೆ ಪ್ರೂಫಿಗೂ ಏನು ಇಲ್ಲ. ಯಾಕಂದ್ರೆ ನಾನು ಏನು ಜಾಸ್ತಿ ನನ್ನ ಅಂಡರ್ ಆರ್ಮ್ ಡಾರ್ಕ್ನೆಸ್ ಅಲ್ಲಿ ಡಿಫ್ರೆನ್ಸ್ ನೋಡಿಲ್ಲ. ನೋಡಿ, ದೇರ್ ಈಸ್ ಫ್ರೇಗ್ರೆನ್ಸ್, ಬಟ್ ಇದು ಹೊರಗೆ ಆ ಫ್ರೇಗ್ರೆನ್ಸ್ ಬರ್ತಾ ಇಲ್ಲ, ಜಸ್ಟ್ ಅಲ್ಲಿಗೆ ಅದು ಫ್ರೇಗ್ರೆನ್ಸ್ ಉಳ್ಕೊಂಡಿದೆ. ಅಂಡ್ ನಮ್ಮ ಬಾಡಿದು ಓಡರ್ ಇದೆಯಲ್ಲ ಅದನ್ನು ಹೊರಗೆ ಬರೋದ್ರನ್ನು ಅದು ತಡ್ಕೊಳ್ತಿದೆ. ಈ ತರದ್ದು ಒಂದು ಡಿಯೋ ರೋಲ್ ನಿಮ್ಮ ವ್ಯಾನಿಟಿಯಲ್ಲಿ ಇದ್ರೆ ಒಳ್ಳೇದು. ಯಾಕಂದ್ರೆ ಶವರ್ ಮಾಡಿ ಬಂದು ಒಂದು ಡಿಯೋ ರೋಲ್ ಅನ್ನು ಹಾಕಿದ್ರೆ ಆಮೇಲೆ ಬೆವರೋದ್ರಿಂದ ಆ ಬ್ಯಾಡ್ ಸ್ಮೆಲ್, ನಮ್ಮ ಬಾಡಿಯಿಂದ ಬರೋ ಬ್ಯಾಡ್ ಓಡರ್ ಅನ್ನ ಇದು ಲಾಕ್ ಮಾಡುತ್ತೆ ಅಲ್ಲೇ. ಸೊ ಅದಕ್ಕೋಸ್ಕರ ಒಂದು ಡಿಯೋ ರೋಲ್ ನಿಮ್ಮ ವ್ಯಾನಿಟಿಯಲ್ಲಿ ಇದ್ರೆ ಸಾಕು. ಇದನ್ನೇ ಪರ್ಚೇಸ್ ಮಾಡ್ಬೇಕಂತ ನಾನು ಹೇಳ್ತಾ ಇಲ್ಲ, ನಾನು ಬೇರೆ ಬೇರೆ ಡಿಯೋ ರೋಲ್ ಗಳನ್ನ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಇದು ಕೂಡ ಏನ್ ಹೇಳೋದು, ಆವ್ರೇಜ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಾನು ತುಂಬಾ ಚೆನ್ನಾಗಿದೆ ಇದರ ಫ್ರೇಗ್ರೆನ್ಸ್, ತುಂಬಾ ಇದು ಅದು ಮಾಡುತ್ತೆ ಇದು ಮಾಡುತ್ತೆ ಅಂತ ನಾನು ಹೇಳಲ್ಲ. ಬಟ್ ದಿಸ್ ಈಸ್ ಅನ್ ಓಕೆ ಆವರೇಜ್ ಪ್ರಾಡಕ್ಟ್. ಇದನ್ನ ಕೂಡ ನೀವು ಟ್ರೈ ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ದಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬೈ.